Originally it was called as the Bangalore IT.com. And then over the years, there has also been eventually in 2017 merged with the Bangalore Bio also. Therefore, now it is the new avatar of Bangalore Tech Summit, and this is the 28th edition. This year's theme has been Future Rise, and Honorable Minister will later on be briefing with us why it is called as Future Rise also. So as I said, it is a more ambitious and a large-scale program which is planned with more expansive showcases, international participation. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ವೈಯಕ್ತಿಕವಾಗಿ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ಡಾಕ್ಟರ್ ಮಂಜುಳಾ ಅವರು ಮತ್ತು ರಾಹುಲ್ ಅವರು ಹೇಳಿದಂಗೆ ನಮ್ಮ ಬೆಂಗಳೂರು ಟೆಕ್ ಸಮಿಟ್ ಇದು ನವೆಂಬರ್ 18ರಿಂದ 20ನೇ ತಾರೀಕುವರೆಗೂ ಇರುತ್ತೆ. ಸುಮಾರು 60 ದೇಶಗಳಿಂದ ನಾವು ಪಾರ್ಟಿಸಿಪೇಷನನ್ನು ನಿರೀಕ್ಷೆ ಮಾಡಿದ್ವಿ. ಈಗಾಗಲೇ ನಮ್ಮ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ನಲ್ಲಿ ಕ್ಲೋಸ್ ಟು ಅರೌಂಡ್ 40 ಮೆಂಬರ್ ಕಂಟ್ರೀಸ್ ಇದ್ದಾರೆ. ಅದನ್ನು ಹೊರತುಪಡಿಸಿ ಕೂಡ ಸಾಕಷ್ಟು ಕುತೂಹಲ ನಮ್ಮ ಬೆಂಗಳೂರು ಟೆಕ್ ಸಮಿಟ್ ಬಗ್ಗೆ ಈಗಾಗಲೇ ಮೂಡಿದೆ. ಈ ಬೆಂಗಳೂರು ಟೆಕ್ ಸಮಿಟ್ ಬಗ್ಗೆ ಹೆಚ್ಚಿನ ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ತಮ್ಮೆಲ್ಲರಿಗೂ ಅದರ ಹೇಗೆ ನಡೆಯುತ್ತೆ, ಏನೇನಿರುತ್ತೆ ಅಂತ ನಮಗೆ ಮಾಹಿತಿ ಆಗಲೇ ಇದೆ. ಮತ್ತು ಮುಂಬರುವ ದಿನಗಳಲ್ಲಿ ಅದರ ಸಂಪೂರ್ಣವಾದಂಥ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಇರ್ಬೋದು, ಮತ್ತು ಅದರ ಅಜೆಂಡಾ ಏನಿದೆ, ಮತ್ತು ನಮ್ಮ ನೀಲಿ ನಕ್ಷೆ BTS ಏನಿದೆ ಅದನ್ನು ಕೂಡ ನಾವು ಬಿಡುಗಡೆಯನ್ನು ಮುಂದಿನ ವಾರದಲ್ಲಿ ನಾವು ಮಾಡ್ತೀವಿ. ಆದರೆ ಇವತ್ತು ಸೇರಿರೋದು ಒಂದು ಪ್ರಮುಖವಾದಂಥ ಘೋಷಣೆ. ನಾವು ಹೇಳಿದಂಗೆ ಈಗ ಬೆಂಗಳೂರು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಥವಾ ನಮ್ಮ ರಾಷ್ಟ್ರಕ್ಕೆ ಸೀಮಿತ ಆಗಿಲ್ಲ, ಇಡೀ ವಿಶ್ವದಲ್ಲೇ ಇವತ್ತು ನಮ್ಮದಾದಂಥ ಒಂದು ಗುರುತನ್ನು ನಾವು ಮಾಡ್ಕೊಂಡಿದ್ದೇವೆ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಟೆಕ್ನಾಲಜಿ, when it comes to research and development and deep tech. ಸೊ ಇದನ್ನು ನಾವು ಮುಂದುವರಿಸಬೇಕು ಅಂದರೆ ನಮಗೆ ಖಾಸಗಿ ಸಂಸ್ಥೆಗಳಿಂದಿರ್ಬೋದು, ರಿಸರ್ಚ್ ಇನ್ಸ್ಟಿಟ್ಯೂಟ್ಸಿಂದ ಇರ್ಬೋದು, ಆಕ್ಸಲರೇಟರ್ಸ್ ಇನ್ಕ್ಯುಬೇಟರ್ಸಿಂದ ಇರ್ಬೋದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸಿಂದ ಇರ್ಬೋದು, ಮತ್ತು ವಿಶೇಷವಾಗಿ ವೆಂಚರ್ ಕ್ಯಾಪಿಟಲಿಸ್ಟಿಂದ, ಇವ್ರದ್ದೆಲ್ಲದೂ ಒಂದು ಸಹಕಾರ ಬೇಕು. ಸರ್ಕಾರದ ನೀತಿ ಇದೆ, ಸರ್ಕಾರದ ಯೋಜನೆಗಳಿವೆ, ಆದರೆ ಸಹಭಾಗಿತ್ವದಲ್ಲಿ ನಾವು ಮಾಡಿದ್ರೆ ನಮಗೆ ಏನು ವೇಗವನ್ನು ನಾವು ಹಿಡಿಬೋದು. ಖಾಸಗಿ ವಲಯದಲ್ಲಿ ಎಸ್ಪೆಷಲಿ ಆವಿಷ್ಕಾರದಲ್ಲಿ ಮತ್ತು ಬಂಡವಾಳದಲ್ಲಿರ್ಬೋದು, ಬಿಸ್ನೆಸ್ನಲ್ಲಿರ್ಬೋದು ಅಥವಾ ತಂತ್ರಜ್ಞಾನದಲ್ಲಿರ್ಬೋದು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ವೇಗವರ್ಧನೆ ಹೇಗೆ ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡಿದಾಗ ವಿ ಹ್ಯಾವ್ ಕಮ್ ಅಪ್ ವಿತ್ ಅವರ್ foremost program for Bangalore Tech Summit called the Future Makers Conclave. Future Maker Conclave is going to be India's biggest entrepreneurship conclave for the innovators and disruptors of today and tomorrow. ಸೊ ಇವಾಗ ಯಾರು ನವೋದ್ಯಮಗಳು ನಡೆಸ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ವೇದಿಕೆ, ಮತ್ತು ಭವಿಷ್ಯದಲ್ಲಿ ಯಾರು ನವೋದ್ಯಮಗಳನ್ನು ನಡೆಸಬೇಕಂತ ಇದ್ದಾರೆ, ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಿಬೇಕಂತ ಇದ್ದಾರೆ, ಅವರಿಗೂ ಕೂಡ ಇದು ಒಂದು ವೇದಿಕೆ. ನಮ್ಮ ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಥೀಮ್ ಏನಿದೆ, ಫ್ಯೂಚರ್ ಐಸ್ ಅಂದರೆ ಭವಿಷ್ಯದ ಉದಯ. ಸೊ ಆ ನಿಟ್ಟಿನಲ್ಲಿ ಮುಂಬರ ದಿನಗಳಲ್ಲಿ ನಮ್ಮ ಯುವಕರನ್ನು ಯಾವ ರೀತಿ ನಾವು ನವೋದ್ಯಮಗಳಿಗೆ ಸೆಳೆಯಬಹುದು ಅಥವಾ ಹೊಸ ವಿನೂತನವಾದಂಥ ಅವರಲ್ಲಿ ಪ್ರತಿಭೆ ಏನಿದೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಈ ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ ಏನಿದೆ ಇದು ಬರೇ ಒಂದು ಇವೆಂಟ್ ಅಲ್ಲ, ಅಥವಾ ಯಾವುದೋ ಒಂದು ಒನ್ ಆಫ್ ನಾವೇನು ಹೇಳ್ತೀವಿ ಒನ್ ಆಫ್ ದ ಫೀಚರ್ಸ್ ಆಫ್ ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಅಲ್ಲ. ನಮ್ಮ ಇಂಟೆನ್ಷನ್ ಇದು ಪರ್ಮನೆಂಟ್ ಫೀಚರ್ ಆಗುತ್ತೆ. ಆಮೇಲೆ ಇದರಲ್ಲಿ ಬರೇ ಬಂದು ನಾವು ವೇದಿಕೆಯಲ್ಲಿ ದೊಡ್ಡವರಿಗೆ ಕರೆಸಿ
ಯಾರು ಹೊಸ ಆವಿಷ್ಕಾರ ಮಾಡಿದ್ದಾರೆ ಅವರ ಹತ್ರ ಮಾತಾಡ್ಸೋದು ಅಷ್ಟೇ ಅಲ್ಲ, ಅವರ ಅನುಭವಗಳು, ಅವರ ಏಳು ಬೀಳುಗಳನ್ನು, ಅಥವಾ ಅವರು ಯಾವ ರೀತಿ ಇವತ್ತು ಯೂನಿಕಾರ್ನ್ಸ್ ಆಗಿದ್ದಾರೆ ಅಥವಾ ಯಾವ ರೀತಿ IPO ಹೋಗಿದ್ದಾರೆ, ಆಮೇಲೆ ನವೋದ್ಯಮಗಳಲ್ಲಿ ಏನು ಕಷ್ಟಗಳು ಎದುರಿಸ್ತಾರೆ. ನಾಟ್ ಆಲ್ ಸ್ಟಾರ್ಟ್ಅಪ್ಸ್ ಕ್ಯಾನ್ ಸಕ್ಸೀಡ್. ಹೌ ಟು ಡೀಲ್ ವಿತ್ ಫೇಲಿಯರ್ ಇರ್ಬೋದು, ಹೌ ಟು ರೇಸ್ ಕ್ಯಾಪಿಟಲ್ ಇರ್ಬೋದು, ಒನ್ಸ್ ಕ್ಯಾಪಿಟಲ್ ಈಸ್ ರೇಸ್ಡ್ ಹೌ ಟು ಮೇಂಟೈನ್ ಯರ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರ್ಬೋದು, ಹೌ ಟು ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಫಾರ್ ದರ್ ಓನ್ ಟೆಕ್ನಾಲಜಿ ಇರ್ಬೋದು, ಮೆಂಟರ್ಶಿಪ್ ಆಕ್ಸೆಸ್ ಇರ್ಬೋದು, ಅಥವಾ ಮಾರ್ಕೆಟ್ ಆಕ್ಸೆಸ್ ಟು ಅದರ್ ಕಂಟ್ರೀಸ್. ನಮ್ಮಲ್ಲಿ ನಾನು ಹೇಳ್ದಂಗೆ ಸುಮಾರು 40 ದೇಶಗಳು ನಮಗೆ ಗ್ಲೋಬಲ್ ಇನೋವೇಷನ್ ಅಲಯನ್ಸಲ್ಲಿ ಮೆಂಬರ್ಸ್ ಇದ್ದಾರೆ. ಅಲ್ಲಿ ಅವರಿಗೆ ಈಗ ನಮ್ಮ ರಾಜ್ಯದ ನವೋದ್ಯಮಗಳು ಜರ್ಮನಿಗೆ ಹೇಗೆ ಹೋಗ್ಬೋದು, ಅಥವಾ ಅಮೆರಿಕ ಮಾರ್ಕೆಟ್ನ ಹೇಗೆ ಟ್ಯಾಪ್ ಮಾಡ್ಬೋದು, ಯುರೋಪಿಯನ್ ಮಾರ್ಕೆಟ್ ಹೇಗೆ ಟ್ಯಾಪ್ ಮಾಡ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ, ಅವರಿಗೆ ಮಾಹಿತಿ ಸಿಗುತ್ತೆ. ಅಲ್ಲಿ ಆ ವೇದಿಕೆಯಲ್ಲಿ ಬರೇ ಯಾರು ನಾವು ಇರೋದಿಲ್ಲ, ಅಲ್ಲಿ ಇರೋದು ನವೋದ್ಯಮಿಗಳಿರ್ತಾರೆ, ಆಂಟ್ರಪ್ರನರ್ಸ್ ಇರ್ತಾರೆ, ವೆಂಚರ್ ಕ್ಯಾಪಿಟಲಿಸ್ಟ್ ಇರ್ತಾರೆ, ಕಾರ್ಪೊರೇಟ್ಸ್ ಇರ್ತವೆ, ಮೆಂಟರ್ಸ್ ಇರ್ತಾರೆ, ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭವಿಷ್ಯದಲ್ಲಿ ಏನು ನಾವು ಹೊಸ ಆವಿಷ್ಕಾರಗಳನ್ನು ಕಾಣಬೇಕಂತ ಇದ್ದೀವಿ ಅಂಥ ಏನು ಪ್ರತಿಭೆಗಳು ಕೂಡ ಅಲ್ಲಿರ್ತವೆ. ಸೊ ಇದು ಒಂದು ಸಂಗಮ, ಒಂದು ಸಮಾಗಮ. ಹಿಂದೆ ಎಂದು ಕೂಡ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾ ಇರಲಿಲ್ಲ. ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಬೈ ಇಟ್ ಸೆಲ್ಫ್ ಇಸ್ ಅ ಕಾನ್ಫರೆನ್ಸ್ ಆಫ್ ಎವ್ರಿಥಿಂಗ್. ಆದರೆ ಈ ಸರಿ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಫೋಕಸಿಂಗ್ ಹೆವಿಲಿ ಆನ್ ದ ಫ್ಯೂಚರ್. ಈ ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ನಲ್ಲಿ ನಾನು ಹೇಳಿದಂಗೆ ಬರೀ ಕರ್ನಾಟಕ ರಾಜ್ಯದ ನವೋದ್ಯಮಗಳು ಇರೋದಿಲ್ಲ ಅಥವಾ ಕಾರ್ಪೊರೇಟ್ಸ್ ಇರೋದಿಲ್ಲ. ಥ್ರೂಔಟ್ ಇಂಡಿಯಾ ವಿ ಆರ್ ಓಪನಿಂಗ್ ಅವರ್ ಡೋರ್ಸ್ ಫಾರ್ ಥ್ರೂಔಟ್ ದ ಕಂಟ್ರಿ. The message is very clear. Anybody who wants to innovate, anybody who wants to invent, anybody who wants to do any disruption in deep tech or in artificial intelligence, Karnataka is the place to be. ಸಾಕಷ್ಟು ಜನ ಈಗಾಗಲೇ ನವೋದ್ಯಮಗಳು ಬಾಂಬೆಯಿಂದ, ಡೆಲ್ಲಿಯಿಂದ, ತೆಲಂಗಾಣದಿಂದ ಎಲ್ಲರೂ ಅಲ್ಲಿ ಅವರು ಸ್ಥಾಪನೆ ಆಗಿದ್ರು ಕೂಡ ಬೆಂಗಳೂರಿಗೆ ಬಂದಾಗೆ ಉದ್ಧಾರ ಆಗಿದ್ರು. ಸಾಕಷ್ಟು ಉದಾಹರಣೆ ಇದೆ. ಸ್ವಿಗ್ಗಿ ಇರ್ಬೋದು, ಜೆಪ್ಟೋ ಇರ್ಬೋದು, ಇಂಥದ್ದು ಹಲವಾರು ಉದಾಹರಣೆಗಳು ನಾವು ಕೊಡ್ಬೋದಾಗಿದೆ. ಎಲ್ಲ ಈಗ ಯೂನಿಕಾರ್ನ್ಗಳಾಗಿದೆ, IPOಗಳಿಗೆ ಹೋಗಿದೆ. ಸೊ ಹಾಗಾಗಿ ನಮ್ಮ ಈ ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಇವೆಂಟ್. ಸುಮಾರು 10,000 ನವೋದ್ಯಮಗಳು ಇದರಲ್ಲಿ ಬರುತ್ತೆ. ಸೊ ನಿಮ್ಮ ಸ್ಟಾರ್ಟಪ್ ಮಹಾಕುಂಭ ಅಂತ ಏನು ಕೇಂದ್ರ ಸರ್ಕಾರ ಮಾಡುತ್ತೆ, ಅಲ್ಲೂ ಕೂಡ 40% ನಮ್ಮವರೇ ಹೋಗೋದು ಆ್ಯಕ್ಚುಲಿ. ಸೊ ಅದನ್ನೂ ಕೂಡ ಮೀರಿಸುವ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಮತ್ತು ಇದ್ರ ಫೋಕಸ್ ಏನಿದೆ ಅಂದರೆ ಡೀಪ್ ಟೆಕ್. ನಾನು ಹೇಳ್ದಂಗೆ ಡೀಪ್ ಟೆಕ್ನಾಲಜಿನಲ್ಲಿ ಮತ್ತು AI-ನಲ್ಲಿ ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಿಯೋದು, ಇದನ್ನ ಈ ಒಂದು ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ವಾಟ್ ದ ಡಿಪಾರ್ಟ್ಮೆಂಟ್ ಇಂಟೆಂಡ್ಸ್ ಟು ಡೂ ಈಸ್ showcase, not only showcase our policies and schemes, but we also intend to accelerate innovation and invention in deep tech and AI. ಅದಕ್ಕೋಸ್ಕರ ಇಲಾಖೆ ವತಿಯಿಂದ ನಾವು ಡೀಪ್ ಟೆಕ್ ಡೆಕೇಡ್ ಅಂತ ಒಂದು ವಿನೂತನವಾದಂಥ ಕಾರ್ಯಕ್ರಮ ಹಾಕೊಳ್ತಾ ಇದ್ದೀವಿ. ಡೀಪ್ ಟೆಕ್ ಡೆಕೇಡ್ ಮುಂದಿನ 10 ವರ್ಷ ಇಲಾಖೆ ವತಿಯಿಂದ ಹೆಚ್ಚಿನ ಗಮನ ಈ ವಲಯಕ್ಕೆ ನಾವು ಕೊಡ್ತಾ ಇದ್ದೀವಿ. ಹೇಗೆ ನಾವು ಮಾಡ್ತಾ ಇದ್ದೀವಿ ಅಂದರೆ, ಈ ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ನಲ್ಲಿ this will be a launch pad for all deep tech startups to connect and leverage the Karnataka startup ecosystem. So ಒಂದು ಹೊಸ ಫಂಡ್ ಅನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ, ಡೀಪ್ ಟೆಕ್
ಎಲಿವೇಟ್ ಅಂತ. ಎಲಿವೇಟ್ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ, ಮಾಹಿತಿ ಇದೆ. ಇಟ್ ಈಸ್ ಇಂಡಿಯಾಸ್ ಮೋಸ್ಟ್ ಸಕ್ಸಸ್ಫುಲ್ ಸ್ಟಾರ್ಟ್ಅಪ್ ಪ್ರೋಗ್ರಾಮ್. ಇಲ್ಲಿವರೆಗೂ 1087 ನವೋದ್ಯಮಗಳನ್ನು ಕರ್ನಾಟಕ ಸರ್ಕಾರ ಗ್ರ್ಯಾಂಟ್ ಕೊಟ್ಟಿದೆ. ವಿಶ್ವದಲ್ಲಿ ಯಾವ ಸರ್ಕಾರನೂ ಕೂಡ ನವೋದ್ಯಮಗಳಿಗೆ ಇಷ್ಟು ಪ್ರೋತ್ಸಾಹ ನೀಡಿಲ್ಲ. ಅದೇ ನಿಟ್ಟಿನಲ್ಲಿ ಬರೀ ಡೀಪ್ ಟೆಕ್ ಬಗ್ಗೆ ಫೋಕಸ್ ಮಾಡಲಿಕ್ಕೆ ಡೀಪ್ ಟೆಕ್ ಎಲಿವೇಟ್ ಆಫ್ 150 crores ಅನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರದೆಲ್ಲರದು ತಮ್ದೆಲ್ಲರದು ಯಾವಾಗಲೂ ಆರೋಪ ಏನು, ಹೆಚ್ಚು ಬೆಂಗಳೂರೇ ಅಂತಾರೆ. ಅದಕ್ಕೆ ವಿ ಹ್ಯಾವ್ ಅನದರ್ ಫಂಡ್, ಎಲಿವೇಟ್ ಫಾರ್ ಬಿಯಾಂಡ್ ಬೆಂಗಳೂರು. 80 crores 80 ಕೋಟಿಯನ್ನು ನಾವು ಖರ್ಚು ಮಾಡಿ ಬೆಂಗಳೂರನ್ನ ಹೊರತುಪಡಿಸಿ ಮಂಗಳೂರು ಇರ್ಬೋದು, ಮಣಿಪಾಲ್ ಇರ್ಬೋದು, ಬೆಳಗಾವಿ, ಹುಬ್ಳಿ, ಕಲಬುರಗಿ, ಕೊಪ್ಪಳ ಎಲ್ಲಿದ್ರೂ ಕೂಡ ಅಂಥ ಸ್ಟಾರ್ಟ್ಅಪ್ಸ್ಗಳಿಗೆ ಕೂಡ ಸಪ್ರೇಟ್ ಆದಂಥ ಒಂದು ಫಂಡ್ 80 crores ಫಂಡನ್ನು ನಾವು ಮೀಸಲಿಡ್ತಾ ಇದ್ದೀವಿ. ಸೊ ಒಟ್ಟಾರೆ ಡೀಪ್ ಟೆಕ್ ಎಲಿವೇಟಿಗೆ ವಿ ಆರ್ ಪ್ಲೆಜಿಂಗ್ 230 crores, 150 plus 80, 230 crores ವಿ ಆರ್ ಪ್ಲೆಜಿಂಗ್. ಮತ್ತೆ ಇನ್ನೊಂದು ಫಂಡ್ ಅನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಬಿಯಾಂಡ್ ಬೆಂಗಳೂರಿಗೆ, ಕ್ಲಸ್ಟರ್ ಸೀಡ್ ಫಂಡ್ ಅಂತ. ಇದು 75 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಮೈಸೂರು, ಮಂಗಳೂರು, ಹುಬ್ಳಿ, ಬೆಳಗಾವಿ, ಧಾರವಾಡ ಇದೆ. 75 ಕೋಟಿ, 75 crores. ದಿಸ್ ಫಂಡ್ ವಿಲ್ ಬಿ ರನ್ ಬೈ ಕಿಟ್ವಿನ್, ಬಟ್ ಎಲಿವೇಟ್ ಗ್ರ್ಯಾಂಟ್ ಇದರಲ್ಲಿ ನಾವು ಇಕ್ವಿಟಿ ತಗೋತಾ ಇದ್ದೀವಿ. ಕರ್ನಾಟಕ IT ವೆಂಚರ್ ಫಂಡ್ ಅಂತ ಮುಂಚೆಯಿಂದ ನಡೆಸ್ಕೊಂಡು ಬಂದಿದ್ದೀವಿ. ಇದರಿಂದ ನಾವು ಇವಾಗ ಬರೀ ಬಿಯಾಂಡ್ ಬೆಂಗಳೂರಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ದಟ್ ಆಲ್ಸೋ ಡೀಪ್ ಟೆಕ್ ಅಂಡ್ AI ಓನ್ಲಿ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇಕ್ವಿಟಿ ಏನಾದ್ರೆ ಮಿನಿಮಮ್ 50 lakhs ಇಂದ ಅಪ್ ಟು 2.5 crores ತನಕ ಹೋಗ್ಬೋದು. 2 crores ತನಕ ನಾವು ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ವೆಲ್ ಮ್ಯಾನೇಜ್ ಪ್ರೂವನ್ ಫಂಡ್, ಕಿಟ್ವಿನ್ ಫಂಡ್. ಸೊ ಇದು ಒಂದು ಮಾಡ್ತಾ ಇದ್ದೀವಿ. ಮತ್ತೆ ಹೊಸ ಆವಿಷ್ಕಾರಗಳು, ಹೊಸ ನವೋದ್ಯಮಗಳು ಎಲ್ಲ ಕಡೆ ಬರಬೇಕು, ಎಲ್ಲ ವಲಯದಲ್ಲೂ ಬರಬೇಕು. ಈಗ ಎಕ್ಸಾಂಪಲ್ ನಾವು ಬಾಗಲಕೋಟೆಯಲ್ಲಿ ನಮ್ಮದು ಬಯೋಟೆಕ್ನಾಲಜಿ ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ, ಹಾರ್ಟಿಕಲ್ಚರ್ ಜೊತೆ. IIIT ಧಾರವಾಡ ಜೊತೆ ಮಾಡ್ತಾ ಇದ್ದೀವಿ, IIIT ರಾಯಚೂರು ಜೊತೆ ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ವಿ ಆರ್ ಸೆಟ್ಟಿಂಗ್ ಅಪ್ 3 centers of excellence and accelerators in IIT ಧಾರವಾಡ and IIIT ಧಾರವಾಡ and ಕಲಬುರಗಿ. ಸೊ 48 ಕೋಟಿ ರೂಪಾಯಿ ಖರ್ಚು ಮಾಡಿ ವಿ ಆರ್ ಸೆಟ್ಟಿಂಗ್ ಅಪ್ ಇನ್ಕ್ಯುಬೇಷನ್ ಸೆಂಟರ್ಸ್, ಆಕ್ಸಿಲರೇಟರ್ಸ್ ಅಂಡ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಇನ್ IIT ಧಾರವಾಡ, IIIT ಧಾರವಾಡ ಅಂಡ್ ಕಲಬುರಗಿ. ಅದನ್ನ ಹೊರತುಪಡಿಸಿ ಕೂಡ ಬೇರೆ ಮಟ್ಟದಿಂದ ಅಂದರೆ ಹೈಯರ್ ನಿಮ್ಮ ಕಾಲೇಜ್ ಇಂದ ಆವಿಷ್ಕಾರಗಳು ಪ್ರಾರಂಭ ಆಗಬೇಕು, ವೈಜ್ಞಾನಿಕ ಮನೋಭಾವನೆಗಳನ್ನು ಬೆಳೆಸಬೇಕು ಅಂದ್ಬಿಟ್ಟು ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ನಲ್ಲಿ ತಮಗೆ ತಿಳಿದಿರುವಂತೆ ದ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಅಂತ ನಾವೇನು 2017ರಲ್ಲಿ ಪ್ರಾರಂಭ ಮಾಡಿದ್ವಿ. 11 ಬಿಸ್ನೆಸ್ ಇನ್ಕ್ಯುಬೇಟರ್ಸಿಗೆ ನಾವು ಆಗಲೇ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದ್ದಾರೆ. ಇದೆಲ್ಲರೂ ಕೂಡ ಕಾಲೇಜ್ಗಳಿಗೆ ನಾವು ಅನುದಾನವನ್ನು ನೀಡ್ತೀವಿ ಹೊಸ ಆವಿಷ್ಕಾರಕ್ಕೋಸ್ಕರ. ಸ್ಟೂಡೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು, ವಿತ್ ಮೆಂಟರ್ಶಿಪ್, ವಿತ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅನ್ನು ಅಟ್ಯಾಚ್ ಮಾಡಿಬಿಟ್ಟು ನಾವು ಈಗ ಎಕ್ಸಾಂಪಲ್ ನಾವು ಮೊನ್ನೆ ಮಂಗಳೂರು ಹತ್ರ ನಾವು ನಿಟ್ಟೆ ಮೀನಾಕ್ಷಿ ಅವ್ರ ಜೊತೆ ನಾವು ಕೊಲಾಬ್ರೇಟ್ ಮಾಡ್ಕೊಂಡು ವಿ ಆರ್ ಸ್ಟಾರ್ಟೆಡ್ ಅ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಮರೈನ್ ಆಕ್ವಾ ಮರೈನ್ ಬಯೋಟೆಕ್. ಸೊ ಅಲ್ಲಿಗೆ ನಾವು ದುಡ್ಡು ಕೊಟ್ಟರೆ ಅಲ್ಲಿ ಏನಾದರೂ ಹೊಸ ಆವಿಷ್ಕಾರಗಳು ಲೋಕಲಲ್ಲಿ ಬರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ನಾವು ಇವತ್ತು 11 ಇದೆ, ಶಿವಮೊಗ್ಗ ಇರ್ಬೋದು, ನಿಮ್ಮ ಮಂಗಳೂರು ಕಡೆ ಇರ್ಬೋದು, ಹುಬ್ಳಿ, ಬೆಳಗಾವಿ, ಧಾರವಾಡ, ಹಾಸನ, ಈಗ 11 ಕಡೆ ಎಲ್ಲೆಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಈಗ ಮೈಸೂರು, ಬಾಗಲಕೋಟೆ, ಮಂಗಳೂರು, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಮೈಸೂರು, ತುಮಕೂರು, ಹಾಸನ್ನು, ಹೀಗೆ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅವರಿಗೆಲ್ಲರೂ ನಾವು ನೋಂದಣಿ ಮಾಡಿಸ್ಕೊಂಡು ಒಂದು ನಮ್ಮದಾದಂಥ ಒಂದು ಮಾನದಂಡಗಳಿರ್ತವೆ. ಅದ್ರ ಪ್ರಕಾರ ನಾವು ಅವರಿಗೆ 110 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. 110 crores ಫಾರ್ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಔಟ್ಸೈಡ್, ಫಾರ್ ಕಾಲೇಜಸ್ ಔಟ್ಸೈಡ್ ಬ್ಯಾಂಗ್ಳೂರ್. ಮುಂದುವರ್ತಾ
ಅದರ್ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಆರ್ ಅನೌನ್ಸ್ಮೆಂಟ್ ಈಸ್, ನಾವು ಯೋಚನೆ ಮಾಡ್ತಾ ಇದ್ದೀವಿ, ನಾವು ಫಂಡ್ ಆಫ್ ಫಂಡ್ಸ್ ಅಂತ ನಾವು ಏನು ಮಾಡ್ತೀವಿ ಮುಂಚೆಯಿಂದ, ವಿ ಹ್ಯಾವ್ ಆಲ್ವೇಸ್ ಕ್ರಿಯೇಟೆಡ್ ಅ ಫಂಡ್ ಆಫ್ ಫಂಡ್ಸ್ ಆಸ್ ಪರ್ ದ ಸಿಡ್ಬಿ ಗೈಡ್ಲೈನ್ಸ್. ಬ್ಯಾಂಕರ್ಸ್ ಸಪೋರ್ಟ್ ಮಾಡ್ತಾರೆ ನಮಗೆ, SBI ಹಿಂದೆ ಕೂಡ ನಾವು ಮಾಡಿದಾಗ ಬಹಳ ಯಶಸ್ವಿಯಾಗಿ ನಾವು ಫಂಡ್ ಆಫ್ ಫಂಡ್ಸ್ ಅನ್ನು ನಿರ್ವಹಿಸಿದ್ದೀವಿ. ಈಗ ಹೊಸದಾಗಿ ಒಂದು ಆಲೋಚನೆ ಏನು ನಡೀತಾ ಇದೆ ಅಂದರೆ, ಮೊನ್ನೆ ನಾವು ಎಲ್ಲ VCಗಳ ಹತ್ರ ಮಾತನಾಡಿದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ, ಅಂದರೆ ನಾವು ₹100 ಹಾಕಿದ್ರೆ ಅವರು ₹100 ಹಾಕ್ತಾರೆ. ಸೊ ಅದನ್ನು ಕೂಡ ಒಂದು ಒಳ್ಳೆ ಮಾಡಲ್ ಇದೆ, ಅದನ್ನು ಕೂಡ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ. ಸೊ ಅದು ಫಂಡ್ ಆಫ್ ಫಂಡ್ಸ್ ಮಾಡಬೇಕಾ ಅಥವಾ ಇನ್ವೆಸ್ಟ್ ಮಾಡಬೇಕಾ ಅಂದ್ಬಿಟ್ಟು ನಾವು ಫೈನಾನ್ಸ್ ಇಲಾಖೆಯವರ ಹತ್ರ ನಾವು ಕೇಳ್ತಾ ಇದ್ವಿ. ಬಟ್ 200 crore ಫಾರ್ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಥ್ರೂ ಐದರ್ ಇನ್ವೆಸ್ಟಿಂಗ್ ಆರ್ ಫಂಡ್ ಆಫ್ ಫಂಡ್ಸ್ ಆಲ್ಸೋ ಇಸ್ ಬೀಂಗ್ ಎರ್ಮಾರ್ಕ್ಡ್. ಸೊ ಇದನ್ನು ಕೂಡ 200 crores. ಸೊ ಒಟ್ಟಾರೆ ನೀವು ನಮ್ಮ ಆಯವ್ಯಯದ ಘೋಷಣೆ ಗಮನಿಸಿದ್ರೆ, ಬೆಂಗಳೂರನ್ನು ಹೊರತುಪಡಿಸಿ ನಾವು ಆವಿಷ್ಕಾರಗಳಾಗಬೇಕು, ನವೋದ್ಯಮಗಳ ಸ್ಥಾಪನೆ ಆಗಬೇಕು, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಬರಬೇಕು, ಮ್ಯಾನುಫ್ಯಾಕ್ಚರಿಂಗ್ ಬರಬೇಕು ಅಂತ ನಿಟ್ಟಿನಲ್ಲಿ ಲೀಪ್ ಅಂತ ಒಂದು ಪ್ರೋಗ್ರಾಮನ್ನು ಮಾಡಿದ್ವಿ, ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್. ಅದರಲ್ಲಿ ಆಗಲೇ 1,000 ಕೋಟಿಯನ್ನು ನಾವು ಮೀಸಲಿಟ್ಟು ಮೊನ್ನೆ ಮಂಗಳೂರಿನಲ್ಲಿ ಕೂಡ ನಾವು 135 crores ಆಗಲೇ ನಾವು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದೀವಿ IT ಪಾರ್ಕ್. ಮತ್ತು ಕಲಬುರಗಿನಲ್ಲಿರ್ಬೋದು, ಹುಬ್ಳಿ ಬೆಳಗಾವಿನಲ್ಲಿರ್ಬೋದು, ಇಲ್ಲೂ ಕೂಡ ಎಲ್ಲ ಅನೌನ್ಸ್ಮೆಂಟ್ ಆಗಿದೆ, ಬಜೆಟ್ ಕೂಡ ನೀಡಿದ್ದೇವೆ. ಸೊ ಒಟ್ಟಾರೆ ನಮ್ಮ ಡೀಪ್ ಟೆಕ್ ಆ್ಯಂಡ್ AIಗೋಸ್ಕರ, ನವೋದ್ಯಮಗಳಿಗೋಸ್ಕರ, ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ಗೋಸ್ಕರ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಅ ಸ್ಟೇಟ್ ಗವರ್ಮೆಂಟ್ ಈಸ್ ಅಲೋಕೇಟಿಂಗ್ 600 crores. ಇವೆಲ್ಲ ಸೇರಿ ನಾನು ಹೇಳಿದಂಗೆ ಡೀಪ್ ಟೆಕ್ ಎಲಿವೇಟ್ ಬಿಯಾಂಡ್ ಬೆಂಗಳೂರು, ಅವರ್ ಕಿಟ್ವಿನ್ ಫಂಡ್, ಅವರ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್, ಅವರ್ ದ ಬಿಸ್ನೆಸ್ ಇನ್ಕ್ಯುಬೇಟರ್ಸ್, ಫಂಡ್ ಆಫ್ ಫಂಡ್ಸ್, ಇದೆಲ್ಲ ಸೇರಿ we have a solid 600 crore pledge by the government. ಈಗ ನಾನು ಖಾಸಗಿ ವಲಯವ್ರ ಜೊತೆ, ಕಾರ್ಪೊರೇಟ್ಸ್ ಜೊತೆ ಏನು ಮಾಡ್ತಾ ಇದ್ದೀನಿ, ನಾನು 600 ಕೋಟಿ ಹಾಕ್ತಾ ಇದ್ದೀನಿ, ನೀವು ಒಂದು 600 ಕೋಟಿ ಹಾಕಿ, ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 1,000 ಕೋಟಿ ರೂಪಾಯಿ ಫಂಡನ್ನು ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೀಪ್ ಟೆಕ್, ಅದು ಸ್ಪೇಸ್ನಲ್ಲಿರ್ಬೋದು, ಏರೋಸ್ಪೇಸ್ನಲ್ಲಿರ್ಬೋದು, ಅಗ್ರಿಕಲ್ಚರಲ್ಲಿರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಮರೈನ್ ಬಯೋಟೆಕ್ ಇರ್ಬೋದು, ಜೀನ್ ಎಡಿಟಿಂಗ್ ಇರ್ಬೋದು, ರಿಟೇಲ್ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, ಎನಿಥಿಂಗ್ ದಟ್ ವಿಲ್ ಎನ್ಶೋರ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಆ್ಯಂಡ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್. ಸೊ ಅವರು ಕೂಡ ಇದ್ರ ಬಗ್ಗೆ ಭಾಳ ಆಸಕ್ತಿಯನ್ನು ತೋರಿಸಿದ್ದಾರೆ. ಸೊ ಹೋಪ್ಫುಲಿ ಬೈ 18th we will get some members to pledge. ಎಲ್ಲನೂ 600 ಕೋಟಿ ಇಮಿಡಿಯೇಟಾಗಿ ಹಾಕೋದಿಲ್ಲ, ಬಟ್ ಅಟ್ಲೀಸ್ಟ್ ಏನೋ ಒಂದು ಪ್ರಾರಂಭನ ಮಾಡೋಣ ಅಂತ. ಸೊ ಅವರು ಯಾವಾಗಲೂ ಕೇಳೋದು, ಸರ್ಕಾರ ಏನು ಮಾಡ್ತಾ ಇದೆ ಸರ್, ನೀವು ಬರೀ ಹೇಳ್ತೀರಾ ನಮ್ಗೆ ಹಾಕೋ ಅಂತ. ನಾನು ಇವಾಗ ನನ್ನ ಬಂಡವಾಳ ನಾನು ಹಾಕಿದ್ದೀನಿ, ಫ್ರೇಮ್ವರ್ಕ್ ರೆಡಿ ಇದೆ, ದುಡ್ಡು ಇದೆ, ಮತ್ತು ಯಾವ ರೀತಿ ನಾವು ಒಂದು ಬ್ಲೂ ಪ್ರಿಂಟ್ ಮಾಡಬೇಕು ಅಂತ ಕೂಡ ಒಂದು ಅದನ್ನು ಕೂಡ ತಯಾರು ಮಾಡೋರಿಗೆ ಕೊಟ್ಟಿದ್ದೀವಿ. ಸೊ ಇಟ್ ಈಸ್ ವಿ ಆರ್ ಏಮಿಂಗ್ to be more serious players in the technology landscape of deep tech across the globe. So ನಮ್ಮ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಮುಖಾಂತರನೂ ಕೂಡ ನಮ್ಮ ಆಕ್ಸಿಲರೇಟರ್ಸು, ನಮ್ಮ ಇನ್ಕ್ಯುಬೇಟರ್ಸು ಮತ್ತು ಅವ್ರ ಇನ್ಕ್ಯುಬೇಟರ್ಸ್ ಜೊತೆ ಕೂಡ ಒಪ್ಪಂದಗಳನ್ನು ನಾವು ಈ ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ನಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಸೊ ಒಟ್ಟಾರೆ ಮೊದಲನೇ ಬಾರಿಗೆ ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ನಾವು ಈ ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ನಲ್ಲಿ ಡೀಪ್ ಟೆಕ್ ಆ್ಯಂಡ್ AI ಮೇಲೆ ಹೆಚ್ಚು ಫೋಕಸ್ ಇರ್ತದೆ. ಅದಕ್ಕೋಸ್ಕರ ನಾವು ಡೀಪ್ ಟೆಕ್ ಡೆಕೇಡ್ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಆ ಡೀಪ್ ಟೆಕ್ ಡೆಕೇಡ್ನಲ್ಲಿ 600 ಕೋಟಿಯನ್ನು ನಾವು ಹಾಕಿದ್ದೇವೆ. 1.5-2 ವರ್ಷ ಆದಮೇಲೆ ವಿ ವಿಲ್ ಅಗೇನ್ ಟೇಕ್ ದ ಸ್ಟಾಕ್ ಆಫ್ ಥಿಂಗ್ಸ್. ಇನ್ನೂ 600 ಕೋಟಿ ಬೇಕಾ, ಇನ್ನೂ 1,000 ಕೋಟಿ ಬೇಕಾ, 2,000 ಕೋಟಿ ಬೇಕಾ, ಯಾಕಂದರೆ ಟೆಕ್ನಾಲಜಿ ಭಾಳ ವೇಗದಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ವಿ ವಿಲ್ ಅಗೇನ್ ಲುಕ್ ಎಟ್ ದಿಸ್ ಆಫ್ಟರ್ ಅ ಇಯರ್ ಆ್ಯಂಡ್ ಸಿ ಕೋರ್ಸ್ ಕರೆಕ್ಷನ್ ಏನಾದರೂ ಮಾಡಬೇಕಾ ಅಂತ. ಸೊ ದಿಸ್ ವಿಲ್ ಬಿ, ನಾವು ಈ 600 ಕೋಟಿ 10 ವರ್ಷಕ್ಕಲ್ಲ, ಆ್ಯಸ್ ಆಫ್ ನೌ ಇಟ್ ಈಸ್ ದ ಹೂ ನೋಸ್. ನಿಮ್ದೆಲ್ಲ ಸಹಕಾರ ಇದ್ದರೆ ಇದು 6,000 ಕೋಟಿನೂ ಆಗ್ಬೋದು 10 ವರ್ಷದಲ್ಲಿ. ಬಟ್ ದ ಪಾಯಿಂಟ್ ಈಸ್, ದಿಸ್ ಇಸ್ ಜಸ್ಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್
ದಿಸ್ ಇನಿಷಿಯೇಟಿವ್. ಈಗ ಮೇಡಮ್ ಅವ್ರು ಹೇಳ್ದಂಗೆ ನಮ್ಮ ಬೆಂಗಳೂರು ಟೆಕ್ ಸಮಿಟ್ ಏನಿದೆ, ಇದು ಒಂದು ವಿಶ್ವ ಮಟ್ಟದಲ್ಲಿ ಈ ಸರಿ ಭಾಳಷ್ಟು ಸಂಚಲನವನ್ನು ಮಾಡಿದ್ದಾರೆ. ನವೆಂಬರ್ 18ರಿಂದ 20ವರೆಗೂ BIEC-ನಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಇರುತ್ತೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ದೆನ್ 500 ಸ್ಪೀಕರ್ಸ್, more than 20,000 delegates, more than 1,000 exhibitors, and more importantly, 50,000 business visitors across 60 countries for them to see what Karnataka is, how Karnataka is going to do things, and what they can get from Karnataka for their future. ಅಂತ ಒಂದು ವಿನೂತನವಾದಂಥ ಒಂದು ಸಮಿಟನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಎಂದಿನಂತೆ ಯಾವಾಗಲೂ ಕೂಡ ತಾವು ಈ ಸಮಿಟಿಗೆ ತಾವು ಸಹಕಾರ ನೀಡಿದ್ದೀರ ನಮ್ಮ ಮಾಧ್ಯಮ ಸ್ನೇಹಿತರು ಹೆಚ್ಚು ಪ್ರಚಾರ ಕೊಡುವ ಮೂಲಕ. ದಯವಿಟ್ಟು ಈ ಸರಿಯೂ ಕೂಡ ತಮ್ಮ ಸಹಕಾರ ಇರಲಿ ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದರೆ ವಿ ಹ್ಯಾವ್ ಮೇಡ್ ಥಿಂಗ್ಸ್ ವೆರಿ ಆ್ಯಂಬಿಷಿಯಸ್. ಸೊ ನೀವು ಎಷ್ಟು ಪ್ರಚಾರ ನಮಗೆ ಕೊಡ್ತೀರಾ ಅಷ್ಟೇ ಒಳ್ಳೆಯದು ಕರ್ನಾಟಕಕ್ಕಾಗುತ್ತೆ. ಸೊ ಅದರಿಂದ ತಮ್ಮೆಲ್ಲ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಈ ಕಾರ್ಯಕ್ರಮಕ್ಕೆ ಇರುತ್ತೆ ಅಂತ ಭಾವಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ.